ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗುರುಜಿ ಟೆಕ್ ಬ್ಲಾಗ್ಸ್. ಯರಗಟ್ಟಿ ಪಟ್ಟಣದ ಬಹುದಿನಗಳ ಬೇಡಿಕೆಯಾದಂತಹ ಇಂದಿರಾ ಕ್ಯಾಂಟೀನ್ ಪ್ರಾರಂಭ ಆಗೈತೆ ನೋಡ್ರಿ. ಯರಗಟ್ಟಿ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಮತ್ತು ಪ್ರಯಾಣಿಕರಿಗೆ ಹಾಗೂ ಬಡ ಜನರ ಒಂದು ಬಹುದಿನಗಳ ಕನಸು ಅಂತ ಹೇಳ್ಬೋದು. ಇದನ್ನು ಪೌರಾಡಳಿತ ಇಲಾಖೆ ವತಿಯಿಂದ ಯರಗಟ್ಟಿ KSRTC ಬಸ್ ನಿಲ್ದಾಣದ ಆವರಣದಲ್ಲಿ ನೂತನವಾಗಿರುವ ಒಂದು ನಿರ್ಮಿಸಲಾದ ಇಂದಿರಾ ಕ್ಯಾಂಟೀನ್ ನೋಡ್ರಿ. ಇದು ಬಸ್ ನಿಲ್ದಾಣಕ್ಕೆ ಆಗಮಿಸುವ ಸಾವಿರಾರು ಪ್ರಯಾಣಿಕರಿಗೆ ಮತ್ತು ದಿನಗೂಲಿ ಕಾರ್ಮಿಕರಿಗೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಕಡಿಮೆ ದರದಲ್ಲಿ ಗುಣಮಟ್ಟದ ರುಚಿ ಉಪಹಾರ ಮತ್ತು ಊಟ ದೊರೆಯಲಿದ್ದು, ಇಲ್ಲಿ ಸಾರ್ವಜನಿಕರಿಗೆ ಇದರ ಸದುಪಯೋಗವನ್ನು ಪಡೆದುಕೊಳ್ಬೇಕಂತ ಹೇಳಿ ನಿಮ್ಗೆ ವಿನಂತಿಸಿ ಮಾಡ್ಯಾರ ನೋಡ್ರಿ. ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಪ್ರಜೆಯ ಮೂಲಭೂತ ಅಗತ್ಯಗಳನ್ನು ಈಡೇರುವ ಈ ಸರ್ಕಾರದ ಸದಾಬದ್ಧವಾಗೈತಿ ಅಂತ ಹೇಳ್ಬೋದು ನೋಡ್ರಿ. ಅದೇ ರೀತಿ ನಿಮಗಿಲ್ಲಿ ಬೆಳಗಿನ ಉಪಹಾರ ಕೇವಲ ಮಾತ್ರ 5 ರೂಪಾಯಿಗೆ ಸಿಗ್ತೈತೆ ನೋಡ್ರಿ. ಏನೇನು ಇರ್ತೈತೆ ಅಂದ್ರೆ ಮಂಡಕ್ಕಿ, ಅವಲಕ್ಕಿ, ಪಲಾವ, ಆಮೇಲೆ ಮಂಡಕ್ಕಿ ಖಾರ ಭಾತ್ ಇರ್ತೈತಿ. ಊಟದ ರೇಟನ್ನ ನೋಡ್ಬೇಕಂದ್ರೆ 10 ರೂಪಾಯಿಗೆ ನಿಮಗಿಲ್ಲಿ ಚಪಾತಿ ಅಥವಾ ರೊಟ್ಟಿ, ಪಲ್ಯ, ಮೊಸರನ್ನ ಇಲ್ಲಿ ಕೊಡಲಾಗುತ್ತೈತೆ ನೋಡ್ರಿ. ಅದೇ ರೀತಿ ರಾತ್ರಿ ಊಟಕ್ಕೂ ಕೂಡ ಅದೇ ರೀತಿ ನಿಮಗಿಲ್ಲೇ ಒಂದು ಊಟವನ್ನು ಕೊಡಾಕ್ತಿರ್ತಾರೆ. ಅದು ಕೇವಲ 10 ರೂಪಾಯಿಗೆ. ನಾಷ್ಟ ಕೇವಲ 5 ರೂಪಾಯಿಗೆ ಇರ್ತೈತೆ ನೋಡ್ರಿ. ದಿವಸಕ್ಕೆ ಪ್ರತಿದಿನ 200 ಪ್ಲೇಟ್ಗಳನ್ನು ಮಾತ್ರ ಇವರು ಕೊಡ್ತಾರೆ. ನಂತರ ಇದೇನಪ್ಪ ಅಂದ್ರೆ ಬಂದ್ ಆಗಿರ್ತೈತಿ. ಅದೇ ರೀತಿ ಈ ವಿಡಿಯೋದಾಗ ಹೇಳಿದಂಥ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಲೈಕ್ ಮಾಡಿ, ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.